ಗಟ್ಟಿ ಮೇಳ ಬೇತಾಳ ಲೆಕ್ಕಾಚಾರ ನಾವು ಒಪ್ಪಬೇಕಿದೆ. ಎಲ್ಲ ಕೂತ್ಕೊಳ್ಳಿ, ಏನಾಗಿಲ್ಲ, ಕೂತ್ಕೊಳ್ಳಿ ಎಲ್ಲ. ಸೋಲಿಸ್ಬಿಟ್ಟಿದೆ ನನ್ನ. ವೇದ ನಿಂತ್ಕೋ. ಏ ಬೇತಾಳ, ನೀನು ಹೇಳಿದ್ದೆ ಒಂದಲ್ಲ ಒಂದು ದಿನ ಈ ಕಣ್ ಹೃದಯದಲ್ಲಿ ಹೂ ಅರಳಿಸ್ತೀನಿ ಅಂತ. ಹೂ ಅರಳಿದೆ ಕಣೆ ಇವತ್ತು. ಲೈಫ್ ಎಲ್ಲ ನನ್ನ ಜೀವನದಲ್ಲಿ ಯಾವ ಹುಡುಗಿಗೆ ಎಂಟ್ರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಕಣೆ. ಆದರೆ ಇವತ್ತು ಈ ಹುಡುಗಿ ಇಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಮಾಡ್ಬಿಟ್ಟಿದೆಯಲ್ಲ. ಏಯ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಲೋ ಬಾವಾ, ನನ್ನ ಹೆಂಡತಿನ ಕರ್ಕೊಂಡು ಬಂದಿದ್ದೀನಿ ಕಣ. ಇವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಗ್ರಿಮೆಂಟ್ ಬರ್ಸ್ಕೊಂಡು ಇವಳನ್ನ ಮನೆಯಿಂದ ಓಡಿಸಿದಾಗ ಇವಳೇ ನನ್ನ ಹೆಂಡತಿ ಅಂತ ಗೊತ್ತಿರ್ಲಿಲ್ವಾ ನಿನಗೆ? ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಸೂತ ಬೊಂಬೆ ಥರ ಮಾಡಿ ಹಸೆ ಮನೆ ಮೇಲೆ ಕೂರಿಸ್ತಿರ್ಲಿಲ್ಲ. ನಾನೊಂಥರ ದಡ್ಡನ ಮಗ. ಈ ಟ್ಯೂಬ್ಲೈಟ್ ಇದೆಯಲ್ಲ, ಎಲ್ಲ ವಿಷಯದಲ್ಲಿ ಪಟ್ಟ ದೂರಿಯುತ್ತೆ. ಆದರೆ ಈ ಪ್ರೀತಿ ವಿಷಯದಲ್ಲಿ ಮಾತ್ರ ಉರಿಯೋದಕ್ಕೆ ಬಹಳ ಟೈಮ್ ತಗೊಂಡ್ಬಿಡ್ತೀನಿ. ವಿಕ್ರಮ್, ಅವಳ ಮನಸ್ಸು ಬದಲಾಯಿಸಿ ಅವಳಿಗೊಂದು ಜೀವನ ಕಟ್ಕೊಡ್ಬೇಕು ಅಂತಿದ್ದೀವಿ. ನೀನು ಅದನ್ನು ಹಾಳು ಮಾಡಬೇಡ. ನಿನಗೆ ಪೊಲೀಸ್ ಸ್ಟೇಷನಲ್ಲೇ ಒಂದು ಅವಕಾಶ ಕೊಟ್ಟಿದ್ದೆ. ವೇದನ್ ಕರ್ಕೊಂಡು ಹೋಗೋದಾದ್ರೆ ನಿಮ್ಮ ಮನೆ ಕರ್ಕೊಂಡು ಹೋಗು ಅಂತ. ನೀನು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ. ನನಗೆ ನಮ್ಮ ಅಮ್ಮನ ಮಾತೇ ಮುಖ್ಯ ಅಂದೆ. ಈಗ ಜಡ್ಜ್ ಮೂರ್ತಿಗಳೇ ಹೇಳಿದ್ನಲ್ಲ, ಈ ತಲೆ ಸ್ವಲ್ಪ ವರ್ಕ್ ಆಗಲ್ಲ, ಸ್ವಲ್ಪ ದಡ್ಡ ಅಂತ. ನೀವು ಒಂದು ಅವಕಾಶ ಕೊಟ್ರಿ, ಅದನ್ನು ಉಪಯೋಗಿಸಿಲ್ಲ. ನೀವು ಬಿಡಿ, ನನ್ನ ಬೇತಾಳ ನನಗೆ 100 ಅವಕಾಶ ಕೊಟ್ಲು ಸುಧಾರಿಸ್ಕೋ ಅಂತ. ಅದ್ರೇನು ಮಾಡಲಿ, ತಲೆ ಇದೆಯಲ್ಲ, ವರ್ಕ್ ಆಗಿಲ್ಲ. ಜಡ್ಜ್ ಮೂರ್ತಿ ಸರ್, ತಪ್ಪೆಲ್ಲ ನಂದೆ. ಅದಕ್ಕೋಸ್ಕರ ಬೇಕಾದ್ರೆ ಎಲ್ಲರೂ ಮುಂದೆನೂ ಕ್ಷಮೆ ಕೇಳ್ಬಿಡ್ತೀನಿ. ನನ್ನ ಕ್ಷಮಿಸ್ಬಿಡಿ. ನೋಡಿ ಜಡ್ಜ್ ಮೂರ್ತಿಗಳೇ, ಮಕ್ಳು ತಪ್ಪು ಮಾಡೋ ಸಹಜನೇ. ನೀವು ದೊಡ್ಡವರು, ತಿದ್ದಿ ಬುದ್ಧಿ ಅದರ ಸರಿ ಮಾಡ್ಬೇಕು ಸರ್. ಅದೇ ಬಿಟ್ಟು ನೀವೇನು ಸರ್ ಸವಾಲನ್ನೋ ಹೆಸರಲ್ಲಿ ಅವಳನ್ನ ಕರ್ಕೊಂಬಂದು ಹರಕೆ ಗುರಿ ಮಾಡಿಬಿಟ್ರಲ್ಲ ಸರ್. ನೀವು ನಿಮ್ಮ ಬುದ್ಧಿನ ಉಪಯೋಗಿಸಿ ಅವಳಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಕೊಟ್ಟಿದ್ದೀರಾ. ಆದರೆ ನನ್ನ ಬೇತಾಳ ಇನ್ನೊಂದು ಮದುವೆ ಆಗ್ಬಿಡ್ತಾಳ. ಅವಳು ಸತ್ರು ಸಾಯ್ತಾಳು ಹೊರತು ಇನ್ನೊಂದು ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ ಸರ್. ಯಾಕಂದ್ರೆ ಅವಳು ನನ್ನ ಬೇತಾಳ, ನನ್ನ ಹೆಂಡತಿ ಸರ್.
ಸರ್ ನಾನು ಹೆಡ್ಡ ಸರ್. ನಾನಾದ್ರೆ ಬೇಜನ್ ತಪ್ಪು ಮಾಡ್ತಾನೆ ಇರ್ತೀನಿ. ಆದ್ರೆ ನನ್ನ ಬೇತಾಳ ಹಾಗಲ್ಲ ಸರ್. ಅವಳು ತಪ್ಪು ಮಾಡಕ್ ಚಾನ್ಸೇ ಅಲ್ಲ ಸರ್. ತಾನು ನಂಬಿದ ಸಿದ್ಧಾಂತಕ್ಕೋಸ್ಕರ ಬೇಗ ತಲೆ ಕೊಡ್ತಾವಳು ಸರ್. ಸರ್ ನನ್ಗೆ ಗೊತ್ತಿಲ್ದಿರೋ ಟೈಮಲ್ಲೇ ನನ್ನ ಅವಳು ಬಿಟ್ಟಿಲ್ಲ. ಈಗ ನಾನು ಎಂಥವನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಸರ್. ಈಗ ಬಿಟ್ಬಿಡ್ತಾಳ? ಇವಳು ಬಿಡಲ್ಲ ಮೊಮ್ಮಗನೇ. ನನ್ನ ಗಂಡ ಬಂದೇ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತ ತುದಿ ಕಾಲಲ್ಲಿ ನಿಂತಿದ್ಲು. ಅದಕ್ಕೆ ತಾನೇ ಅಜ್ಜಿ ಈ ಕಟ್ಕೋ ಸೋತಿದ್ದು. ಹೇ ಬೇತಾಳ, ನಿನ್ ಗಂಡ ಕರಿತಿದ್ದೀನಿ. ನನ್ನ ಜೊತೆ ನಿನ್ನ ಕಥೆ ಹಾಯಾದ ಹಾದಿ ನೋಡುತ್ತಿದೆ. ಯಾವ ಹೂವು ಯಾರ ಮುಡಿಗೋ ಎಂದೋ ಗೀಚೆಯಾಗಿದೆ. ಬ್ರಹ್ಮ ಬರೆದ ಲೆಕ್ಕಾಚಾರ ನಾವು ಒಪ್ಪಬೇಕಿದೆ. ನನ್ನ ದಾರಿ ನಿನ್ನ ಸೇರಿ ತುಂಬಾನೇ ಹೊಸದಾಗಿದೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಬೇತಾಳ, ಇವತ್ತಿ ತುಂಬಿದ ಸಭೆಲಿ ಹೇಳ್ತಾ ಇದ್ದೀನಿ ಕಡೆ, ಸರಿಯಾಗಿ ಕೇಳಿಸ್ಕೊ. ಇನ್ನು ಮುಂದೆ ನಮ್ಮನ್ನ ಸಾವು ದೂರ ಮಾಡಬೇಕೆ ಹೊರತು ನಾವು ದೂರ ಆಗಲ್ಲ ಕಡೆ. ನಮ್ಮನ್ನು ದೂರ ಮಾಡತಿ ಎಂಥ ವಿಷದ ಹಾವು ಬಂದರೂ ತನ್ನ ಸಾಯಿಸಿ ಕಾಪಾಡ್ಕೋತೀನಿ ಕಡೆ. ಕ್ಷಮಿಸ್ಬಿಡ, ಈಗ ತುಂಬ ಹರ್ಟ್ ಮಾಡಿಬಿಟ್ಟೆ. ಸತ್ಯ, ನನ್ನನ್ನು ಇವಳು ಉಸಿರು ಅಂತ ಹೇಳ್ತಿದ್ರಲ್ಲ, ಈಗೇನು ಹೇಳ್ತೀರಾ? ಭ್ರಮೇಲಿ ತೇಲ್ತಾ ಇದ್ದಿದ್ದು ನೀವ? ಸವಾಲು ಅಂತ ಬಂದಾಗ ನೀನು ವೇದನ್ ಏನು ಹೇಳಿದೆ? ನಿನ್ನ ಗಂಡ ಬಂದು ಕರೆದ್ರೆ ನೀನು ಸವಾಲಲ್ಲಿ ಗೆದ್ದಂಗೆ. ನೀನು ಅವನ ಜೊತೆಗೆ ಹೋಗ್ತಾ ಇರ್ಬೋದು, ನಾನು ಬಂದು ತಡೆಯಲ್ಲ ಅಂತ ತಾನೆ. ಇವಳು ಗೆದ್ಲು, ನೀನು ಸೋತೆ. ಮಾತಿನ ಮೇಲೆ ನಿನ್ಬೇಕಾಗಿರೋದು ನೀನ್ ತಾನೆ. ಏನು ಮಾತು? ಏನು ಮಹಾ ದೊಡ್ಡ ಮಾತು? ಎಲ್ಲರೂ ಇಲ್ಲಿ ಮಾತಿನ ಪ್ರಕಾರ ನಡ್ಕೋತಾ ಇದ್ದಾರಾ? ವೇದ, ನಡಿ ಮಂಟಪಕ್ಕೆ. ಓಕೆ, ಸತ್ಯ, ಈ ಸಂದರ್ಭದಲ್ಲಿ ನಾನು ನಿನಗೆ ಇನ್ನೊಂದು ಸತ್ಯನ ಹೇಳಬೇಕು. ಮಾತೆತ್ತಿದ್ರೆ ಇವನು ವೇದನೆ ಅಗ್ರಿಮೆಂಟ್ ಬರ್ಸ್ಕೊಂಡು ಓಡಿಸ್ತಾ ಅಂತ ಹೇಳ್ತಿದ್ರಲ್ಲ, ಇವಳು ಯಾಕೆ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ರು ಅಂತ ಯಾವತ್ತಾದರೂ ಕೇಳಿದ್ರ? ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ರೇನೆ ಕಿಡ್ನಾಪ್ ಆಗಿರೋ ಇವಳು ಅಪ್ಪನ್ನ ನಾನು ಕಾಪಾಡೋದು ಅಂತ ಹೇಳಿದ್ದಕ್ಕೆ ನಿನಗೋಸ್ಕರನೇ ಅವಳ ಸಂಸಾರನ ತ್ಯಾಗ ಮಾಡಿ ಆ ಮನೆಯಿಂದ ಆಚೆ ಬಂದಿದ್ದು.